ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಆಫ್ಟರ್ ಲಾಂಗ್ ಡೇಸ್ ನಂತರ ವಿಡಿಯೋವನ್ನು ಮಾಡ್ತಿರುವಂಥದ್ದು. ಸೊ ಆ್ಯಸ್ ಯೂಶ್ವಲ್ ಬ್ಯುಸಿಯಾಗಿದ್ದೀನಿ. ಸೊ ಹಾಗಾಗಿ ಯಾವುದೇ ರೀತಿಯಾದ ವ್ಲಾಗ್ಸನ್ನು ಅಪ್ಲೋಡ್ ಮಾಡಲಿಕ್ಕೆ ಟೈಮ್ ಸಿಗ್ತಾ ಇಲ್ಲ. ಸೊ ಇವಾಗ ಸ್ವಲ್ಪ ಹೊರಗಡೆ ರೌಂಡ್ ಹಾಕುವ ಅಂತ ಹೇಳಿ ಬಂದಿದ್ದೀನಿ. ಇದು ನನ್ನ ಮನೆ ಹಾಗೂ ಇದು ನನ್ನ ತೋಟ. ಸೊ ಇವತ್ತು ನಾನು ನಿಮಗೆ ಒಂದು ಸ್ಕ್ಯಾಮ್ ಬಗ್ಗೆ ತಿಳಿಸುವ ಅಂತ ಹೇಳಿ ಈ ವಿಡಿಯೋವನ್ನು ಮಾಡ್ತಿರುವಂಥದ್ದು. ಇನ್ಸ್ಟಾಗ್ರಾಮ್ಗಳಲ್ಲಿ ಇವಾಗಂತೂ ಈ ಸ್ಮಾಲ್ ಬಿಸ್ನೆಸ್ ಓನರ್ಸ್ಗಳು ತುಂಬ ಜನ ಇದ್ದಾರೆ. ಸೊ ಅದರಲ್ಲಿ ಕೆಲವು ಜೆನ್ಯೂನ್ ಆಗಿರ್ತವೆ, ಕೆಲವೊಂದು ಫ್ರಾಡ್ ಆಗಿರ್ತಾರೆ. ಸೊ ಫ್ರಾಡ್ ಐಟಮ್ಸನ್ನು ಕಳಿಸಿ ನಮ್ಮನ್ನು ಸ್ಕ್ಯಾಮ್ ಮಾಡೋರು ತುಂಬ ಜನ ಇದ್ದಾರೆ. ಸೊ ಅದರಲ್ಲಿ ನನ್ನ ತಂಗಿ ಒಂದು ಸ್ಕ್ಯಾಮಿಗೆ ಒಳಗಾಗಿದ್ಲು. ಅದು ಏನಂತ ಹೇಳಿದ್ರೆ, ಇನ್ಸ್ಟಾಗ್ರಾಮ್ ಪೇಜಲ್ಲಿ ಶರಾರ ಸೆಟ್ಟನ್ನು ಒಂದು 2 ಪೀಸ್ ಏನೋ ಇರಬೇಕು, ಅವಳು ಆರ್ಡರ್ ಮಾಡಿದ್ದು 2900 ಸಮಥಿಂಗ್ ಇದ್ದು. ಸೊ ಅದರಲ್ಲಿ ಏನಾಗಿದೆ ಅಂದರೆ, ರಿಟರ್ನ್ ಆಪ್ಷನ್ ಮತ್ತು ಇದು ಎಕ್ಸ್ಚೇಂಜ್ ಆಪ್ಷನ್ ಇತ್ತು. ಸೊ ಹಾಗಾಗಿ ಅವಳು ಏನು ಮಾಡಿದ್ಲು, ಆರ್ಡರ್ ಮಾಡಿದ್ಲು. ನಾನು ಆರ್ಡರ್ ಮಾಡೋ ಮುಂಚೆ ಹೇಳಿದ್ದೆ, ಅದಕ್ಕೆ ಅವಳು ಹೇಳಿದ್ಲು ಇಲ್ಲ ಎಕ್ಸ್ಚೇಂಜ್ ಆಪ್ಷನ್ ಇದೆ, ರಿಟರ್ನ್ ಆಪ್ಷನ್ ಇದೆ ಅಂತೇಳಿ. ಸೊ ಹಾಗಾಗಿ ಜೆನ್ಯೂನ್ ಇರ್ಬೋದೇನೋ ಅಂತ ಅಂದ್ಕೊಂಡು, ಅದೇ ರೀತಿ ಕ್ಯಾಶ್ ಆನ್ ಡೆಲಿವರಿ ಕೂಡ ಇತ್ತು. ಸೊ ಹಾಗಾಗಿ ಅವಳು ಧೈರ್ಯದಿಂದ ಆರ್ಡರ್ ಕೂಡ ಮಾಡಿದ್ಲು. ಬಟ್ ಇಲ್ಲಿ ಅದು ಬರಬೇಕಾದ್ರೇ ಬೇರೆ ರೀತಿಯಾದ ಐಟಮ್ ಆಗಿತ್ತು, ಶರಾರ ಸೆಟ್ ಬಿಟ್ಟು. ಡೆಲಿವರಿ ಬಾಯ್ ಅದನ್ನು ಡೆಲಿವರಿ ಕೊಡುವಾಗಲೇ ಹೇಳಿದರು, ಮೇ ಬಿ ಸ್ಕ್ಯಾಮ್ ಅಂತ ಅನ್ನಿಸ್ತಿದ್ದೆ, ಫೇಕ್ ಇರ್ಬೋದು, ನೀವು ಆರ್ಡರ್ ಮಾಡಿರೋ ಪ್ರಾಡಕ್ಟ್ಸ್ ಇರಲಿಕ್ಕಿಲ್ಲ, ನಿಮಗೆ ಬೇಕಾ ಅಂತ ಕೇಳಿದರು. ಸೊ ಇಲ್ಲಿ ನೋಡಬೇಕಾದ್ರೆ ಅಂದರೆ ಟಚ್ ಮಾಡಬೇಕಂದ್ರೆ ಔಟ್ಸೈಡಿಂದ ಡ್ರೆಸ್ಸಸ್ ಥರನೇ ಫೀಲ್ ಆಗ್ತಿತ್ತು. ಸೊ ಹಾಗಾಗಿ ಇರ್ಬೋದು ಏನೋ ಅಂತ ಹೇಳಿ ಒಂದು ಧೈರ್ಯದಿಂದ ನಾವು ಅದನ್ನು ಓಪನ್ ಮಾಡಿದ್ವಿ. ಓಪನ್ ಮಾಡಿದ ಮೇಲೆ ಏನು ಮಾಡಲಿಕ್ಕಾಗೋದಿಲ್ವಲ್ಲ, ಓಪನ್ ಮಾಡಿ ಆಯಿತು. ಓಪನ್ ಮಾಡಿದಾಗ ನೋಡಿದ್ರೆ ಅದರಲ್ಲಿ ಬೇರೆಯೇ ಐಟಮ್ ಇತ್ತು. ಸೊ ಏನು ಐಟಮ್ ಅಂತ ಹೇಳಿ ನೀವು ನೋಡ್ಕೊಂಡು ಬನ್ನಿ, ವಿಡಿಯೋ ಹಾಕ್ತೀನಿ ನೋಡಿ. ಈ 2 ಸೀರೆಯನ್ನು ಕಳಿಸ್ಕೊಟ್ಟಿದ್ದಾರೆ. ಇದಕ್ಕೆ 2900 ವರ್ತ್ ಇದೆಯಾ ಇದು? ಸೊ ನಾವು ಮಣಿಪಾಲಿಗೆ ಹೋಗಿದ್ವಿ, ನಮಗೆ ಡೆಲಿವರಿ ಬಂದ ಬೂತಿಗೆ ಹೋಗಿ ನಾವು ಕಂಪ್ಲೇಂಟನ್ನು ಬರೆದು ಕೊಟ್ವಿ. ಸೊ ಅಲ್ಲಿ ರಿಟರ್ನ್ ಬರುತ್ತೆ ಅಂತ ಹೇಳಿ ನಮಗೆ ಡೆಲಿವರಿ ಬಾಯ್ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟಿದ್ದರು. ಹಾಗಾಗಿ ನಾವು ಅಲ್ಲಿ ಹೋಗಿ ಕಂಪ್ಲೇಂಟನ್ನು ಬರೆದು ಕೊಟ್ವಿ. ಸೊ ಹಾಗಾಗಿ ನಾವು ಹೋಗಿ ಅಲ್ಲಿ ಕಂಪ್ಲೇಂಟ್ ಕೂಡ ಕೊಟ್ವಿ. ನಾನು ನನ್ನ ಈ ವಿಡಿಯೋದಲ್ಲಿ ನಾನು ಅದನ್ನು ಅಟ್ಯಾಚ್ ಮಾಡಿರ್ತೀನಿ. ಸೊ ಡೆಲಿವರಿ ಬಾಯ್ ಮಾಡಿರೋ ಹೆಲ್ಪಿಂದ ನಾವು ಹೋಗಿ ಕಂಪ್ಲೇಂಟ್ ಕೊಟ್ವಿ. ಇನ್ನೂ ಅಮೌಂಟ್ ಬಂದಿಲ್ಲ, ಆಲ್ಮೋಸ್ಟ್ 10 ಡೇಸ್ ಮೇಲೆ ಆಯಿತು ಈ ಒಂದು ಇನ್ಸಿಡೆಂಟ್ ಆಗಿ. ಇನ್ನೂ 10 ಡೇಸ್ ವೆಯ್ಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಸೊ ಬರುತ್ತೆ ಅಂತ ಹೇಳಿದ್ದಾರೆ 100%. ಸೊ ಬರುವ ತನಕ ವೆಯ್ಟ್ ಮಾಡಬೇಕು. ಸೊ ಇಂಥ ಎಲ್ಲ ಸ್ಕ್ಯಾಮ್ಸ್ಗಳಿಂದ ಆದಷ್ಟು ದೂರ ಇರಿ. ಒಂದು ಅಲರ್ಟ್ ಅಂತಲೇ ಹೇಳ್ಬೋದು ಇದೊಂದು. ಈ ರೀತಿ ಕೂಡ ಸ್ಕ್ಯಾಮ್ಸ್ ಮಾಡ್ತಾರೆ ಅಂತ ಹೇಳಿ. ಸೊ ನಂತರ ಏನಂದರೆ, ಜೆನ್ಯೂನ್ ಆಗಿ ಕೂಡ ಸೇಲ್ ಮಾಡೋರು ತುಂಬ ಜನ ಇದ್ದಾರೆ, ಇಲ್ಲ ಅಂತ ಅಲ್ಲ. ಅಂಥವರಿಗೆ ಸಪೋರ್ಟ್ ಕೂಡ ಮಾಡಿ, ಬೇಡ ಅಂತಲೂ ನಾನು ಹೇಳಲ್ಲ. ಯಾಕಂದರೆ ನಾನು ಕೂಡ ಮಾಡ್ತೀನಿ ಆನ್ಲೈನ್ ಬೇಸಿಸ್ ಮೇಲೆ ಬಿಸ್ನೆಸ್ಸನ್ನು. ಬಟ್ ನಾನು ಇನ್ಸ್ಟಾಗ್ರಾಮಲ್ಲಿ ಜಾಸ್ತಿ ಏನು ಮಾಡೋಕ್ಕೆ ಹೋಗಲ್ಲ. ನನ್ನ ಕಾಂಟ್ಯಾಕ್ಟ್ಸ್ ಥ್ರೂವೇ ನಾನು ಜಾಸ್ತಿಯಾಗಿ ಮಾಡ್ತಿರುವಂಥದ್ದು. ಸೊ ಅದರ ಮನೇಲಿ ಕುತ್ಕೊಂಡು ಮಾಡುವಂಥದ್ದು. ಸೊ ಅದರ ಬೋರ್ಡನ್ನು ಕೂಡ ನಾನು ಹಾಕಿದ್ದೀನಿ ಇಲ್ಲಿ ನಮ್ಮ ಏರಿಯಾದವರಿಗೆ ಗೊತ್ತಾಗಲಿ ಅಂತ ಹೇಳಿ. ಗೊತ್ತಿದ್ದವರು ಖಂಡಿತವಾಗ್ಲೂ ಬರ್ತಾರೆ, ಗೊತ್ತಿಲ್ಲದವರಿಗೆ ಗೊತ್ತಾಗಲಿ ಅಂತ ಹೇಳಿ ಹಾಕಿರುವಂಥದ್ದು. ಸೊ ಇನ್ನೊಂದು ಸ್ಕ್ಯಾಮ್ ಏನಂತ ಹೇಳಿದರೆ, ನನಗೇನೆ ಆಗಿರುವಂಥದ್ದು. ನನಗೊಂದು ಕಾಲ್ ಬಂತು ಈವ್ನಿಂಗ್ ಒಂದು 6-7 o'clock ಹಾಗೆ. ಮೇಡಮ್, ನಾನೊಂದು ಬೈ ಮಿಸ್ ಆಗಿ ನಿಮಗೆ ಅಮೌಂಟ್ ಹಾಕಿದ್ದೀನಿ, ಸ್ಕ್ಯಾನ್ ಮಾಡಬೇಕಾದ್ರೆ ನಿಮಗೆ ಬಂತು ಆ ಅಮೌಂಟು ಅಂತ ಹೇಳಿದರು. ಓಕೆ, ನಂಬರ್ ಅದರಲ್ಲೇ ಆ ವ್ಯಕ್ತಿ ಸಿಕ್ಕಾಕೊಂಡ. ಒಂದು ಸ್ಕ್ಯಾನ್ ಮಾಡಬೇಕಾದ್ರೆ ಅದು ಹೇಗೆ ಬೈ ಮಿಸ್ ಆಗಿ ಬರೋದಲ್ವಾ? ನಂಬರ್ ಆದರೆ ಒಂದು ನಂಬರ್ ಮಿಸ್ ಆಗಿ ಬರ್ಬೋದು ಅಂತಲೇ ಹೇಳ್ಬೋದು. ನಿಮಗೆ ಮೆಸೇಜ್ ಬಂದಿದೆಯಾ ನೋಡಿ ಅಂತ ಹೇಳಿದೆ. ನಾನು ಹೇಳಿದೆ ನನಗೆ ಯಾವುದೇ ರೀತಿ ಮೆಸೇಜ್ ಬಂದಿಲ್ಲ, ನನಗೆ ಅಮೌಂಟ್ ಯಾವುದೂ ರಿಸೀವ್ ಆಗಿಲ್ಲ, ನನಗೆ SMS ಬಂದಿಲ್ಲ ಅಂತೇಳಿ. ಸೊ ಅವ್ರು ಹೇಳಿದ್ರು ಇಲ್ಲ ಮೇಡಮ್, ಚೆಕ್ ಮಾಡಿ. ನನಗೆ ಯಾವುದೇ SMS ಕೂಡ ಬಂದಿರಲಿಲ್ಲ ಆ ಟೈಮಲ್ಲಿ ಕೂಡ. ಸೊ ಹಾಗಾಗಿ ನಾನು ಇಲ್ಲ ಅಂತಲೇ ಹೇಳಿದೆ. ಮತ್ತು ನನಗೆ ಇಂಥ ಒಂದು ಸ್ಕ್ಯಾಮದ್ದು ಒಂದು ವಿಡಿಯೋ ನಾನು ನೋಡಿದ್ದೆ ಇನ್ಸ್ಟಾಗ್ರಾಮಲ್ಲಿ, ರೀಲ್ಸ್ ಹಾಕಿದ್ರು ಒಬ್ಬರು.
ಸೊ ಹಾಗಾಗಿ ನನಗೆ ಯಾಕೋ ಅದು ಸ್ಕ್ಯಾಮ್ ಅಂತ ಹೇಳಿ ನನಗೆ ಫೀಲ್ ಆಯಿತು ಕೂಡ. ಸೊ ಆವಾಗಲೇ ನಾನು ಹೇಳಿದ್ದೆ, ನನ್ನ ಹತ್ರ ಸ್ಕ್ಯಾಮ್ ಮಾಡಲಿಕ್ಕೆ ಬರಬೇಡಿ, ಇಂಥ ಸ್ಕ್ಯಾಮರ್ಸನ್ನು ತುಂಬ ಜನ ನೋಡಿದ್ದೇನೆ, ನನ್ನ ಹತ್ರ ನನಗೆ ಮೋಸ ಮಾಡಲಿಕ್ಕೆ ಬರಬೇಡಿ, ನಾನೇನು ಮೋಸ ಹೋಗುವಂಥ ವ್ಯಕ್ತಿ ಅಲ್ಲ ಅಂತ. ಸೊ ಓಕೆ, ದೇವರು ಒಳ್ಳೇದು ಮಾಡಲಿ ಅಂತೇಳಿ ಫೋನ್ ಕಟ್ ಮಾಡಿದ ಆ ವ್ಯಕ್ತಿ. ಕಟ್ ಮಾಡಿದ ತಕ್ಷಣ ನನಗೆ ಮೆಸೇಜ್ ಬಂತು. ಅವನು ಯಾವ ನಂಬರಿಂದ ಕಾಲ್ ಮಾಡಿದ ನೋಡಿ, ಅದೇ ನಂಬರಿಂದ ನನಗೆ ಮೆಸೇಜ್ ಬಂದಿರೋದು. ಸೇಮ್ ದಿಟು ಬ್ಯಾಂಕಿಗೆ ಕ್ರೆಡಿಟ್ ಆದಾಗ ಯಾವ ರೀತಿ ಮೆಸೇಜ್ ಬರುತ್ತೋ ನೋಡಿ, ಸೊ ಅದೇ ರೀತಿ ಮೆಸೇಜ್ ಬರುತ್ತೆ. ಬಟ್ ಅದು ಪಕ್ಕ ಸ್ಕ್ಯಾಮ್ ಅಂತೇಳಿ ನನಗೆ ಗೊತ್ತಾಯಿತು. ಸೊ ಈ ರೀತಿಯಾದ ಮೋಸ ಕೂಡ ಮಾಡ್ತಾರೆ, ಕೆಲವ್ರಿಗೆ ಗೊತ್ತಿರೋದಿಲ್ಲ, ಪಾಪ ಬಂದಿರ್ಬೋದು ಅಂತ ಹೇಳಿ ಹಾಕ್ತಾರೆ ಅಮೌಂಟ್ನ ರಿಟರ್ನ್. ಅದರಲ್ಲಿ ಏನು ಮಾಡ್ತಾರೆ ಅಂದರೆ, ಕೆಲವೊಂದು ಸತಿ ಅಮೌಂಟ್ ಹೋಗುತ್ತೆ, ಕೆಲವೊಂದು ಸತಿ ನಮ್ಮ ಅಕೌಂಟಲ್ಲಿ ಇದ್ದ ಎಲ್ಲ ಹಣನೂ ಡಿಡಕ್ಟ್ ಆಗುತ್ತೆ. ಸೊ ಹಾಗಾಗಿ ಆದಷ್ಟು ಜಾಗೃತಕರಾಗಿರಿ. ಸೊ ಅದರದ್ದು ಕೂಡ ಫೋಟೋ ನಾನು ಹಾಕಿದ್ದೀನಿ, ಯಾವ ರೀತಿ ಮೆಸೇಜ್ ಬರುತ್ತೆ ಅಂತ ಹೇಳಿ, ಅದನ್ನು ಕೂಡ ನೀವು ಒಂದು ಸತಿ ನೋಡ್ಕೊಳ್ಬೋದು. ಸೊ ಆದಷ್ಟು ಇಂಥ ಎಲ್ಲ ಸ್ಕ್ಯಾಮ್ಸ್ಗಳಿಂದ ದೂರ ಇರಿ, ಆದಷ್ಟು ಜಾಗೃತರಾಗಿರಿ. ಸೊ ಈ ಒಂದು ಅಲರ್ಟ್ ನಿಮಗೆ ಸ್ಕ್ಯಾಮ್ಗಳ ಬಗ್ಗೆ ಹೇಳೋಣ ಅಂತ ಹೇಳಿ ನಾನು ಈ ವಿಡಿಯೋವನ್ನು ಮಾಡಿರುವಂಥದ್ದು. ನಾನು ಮಾಡಿರುವ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ, ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನಿಸಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಕಮೆಂಟ್ ಮಾಡಿ. ಯಾರಿಗಾದರೂ ಈ ರೀತಿಯಾದ ಸ್ಕ್ಯಾಮ್ಸ್ ಆಗಿದ್ದರೆ ಅಥವಾ ಈ ರೀತಿಯಾದ ಸ್ಕ್ಯಾಮ್ಸ್ಗೆ ನಿಮ್ಮ ಯಾರಾದರೂ ಪರಿಚಯದವರು ಸಿಕ್ಕಾಕೊಂಡಿದ್ರೆ ಅಥವಾ ಅನುಭವ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮುಖಾಂತರ ನನಗೆ ತಿಳಿಸ್ಕೊಡಿ. ಸೊ ಎಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.